ನಿಲ್ದಾಣ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ರಾಜ್ಯದ ಎಷ್ಟು ನಿಲ್ದಾಣಗಳು ಆಯ್ಕೆಯಾಗಿವೆ? ಇಂಪಾರ್ಟೆಂಟ್ ಕ್ವಶನ್. 100 ನಿಲ್ದಾಣಗಳು, 51 ನಿಲ್ದಾಣಗಳು, 67 ನಿಲ್ದಾಣಗಳು, 57 ನಿಲ್ದಾಣಗಳು. ನಿಲ್ದಾಣಗಳು ರೈಟ್ ಆನ್ಸರ್. ನೈಋತ್ಯ ರೈಲ್ವೆಯ ಸುಮಾರು ವಿಭಾಗದಿಂದ ಒಟ್ಟು 67 ರೈಲು ನಿಲ್ದಾಣಗಳು ಒಂದು ನಿಲ್ದಾಣ ಒಂದು ಉತ್ಪನ್ನ ಯೋಜನೆಯಲ್ಲಿ ಆಯ್ಕೆಯಾಗಿವೆ. ಹಾಗಾದ್ರೆ ನೈಋತ್ಯ ರೈಲು ವಲಯದ ಕೇಂದ್ರ ಎಲ್ಲಿದೆ? ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಕಲಬುರಗಿ. ನೈಋತ್ಯ ರೈಲು ವಲಯದ ಕೇಂದ್ರ, ಕರ್ನಾಟಕ ರಾಜ್ಯದ ನೈಋತ್ಯ ರೈಲು ವಲಯದ ಕೇಂದ್ರ ಎಲ್ಲಿದೆ? ಕರ್ನಾಟಕ ರಾಜ್ಯದ ನೈಋತ್ಯ ರೈಲು ವಲಯದ ಕೇಂದ್ರ ಎಲ್ಲಿ ಕಂಡು ಬರುತ್ತದೆ? ನೈಋತ್ಯ ರೈಲು ವಲಯದ ಕೇಂದ್ರ ಎಲ್ಲಿದೆ ಅಂದ್ರೆ ಹುಬ್ಬಳ್ಳಿಯಲ್ಲಿದೆ ನೋಡಿ. ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲು ವಲಯದ ಕೇಂದ್ರ ಹುಬ್ಬಳ್ಳಿ. ಅದನ್ನ ಸಿದ್ಧಾರೂಢ ಸ್ವಾಮಿಗಳ ಹೆಸರನ್ನು ನಾಮಕರಣ ಮಾಡಲಾಗಿದ್ದು, ಭಾರತ ದೇಶದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಹೊಂದಿದ್ದೆ ಹುಬ್ಬಳ್ಳಿ. ಯಾವ ನಗರದಲ್ಲಿ ಮೊದಲ ಡಿವೈಸ್ ಫೆಸ್ಟಿವಲ್ ನವೆಂಬರದಲ್ಲಿ ಜರುಗಲಿದೆ ಎಂದು ವರದಿಯಾಗಿದೆ? ಯಾವ ನಗರದಲ್ಲಿ ಮೊದಲ ಡಿವೈಸ್ ಫೆಸ್ಟಿವಲ್ ನವೆಂಬರದಲ್ಲಿ ಜರುಗಲಿದೆ ಎಂದು ವರದಿಯಾಗಿದೆ? ಮೈಸೂರು, ರಾಮನಗರ, ಬೆಂಗಳೂರು, ದಾವಣಗೆರೆ. ಇಂಪಾರ್ಟೆಂಟ್ ಕ್ವಶನ್. ಸರಿಯಾದಂತ ಉತ್ತರ ಬೆಂಗಳೂರು ರೈಟ್ ಆನ್ಸರ್ ನೋಡಿ. ಬೆಂಗಳೂರು ಇದೆಯಲ್ಲ ಸರಿಯಾದಂತ ಉತ್ತರ. ಕರ್ನಾಟಕ ರಾಜ್ಯದ ಮಹಿಳಾ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಕರ್ನಾಟಕ ರಾಜ್ಯದ ಮಹಿಳಾ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ರಾಮನಗರ ಜಿಲ್ಲೆ ನೋಡಿ. ರಾಮನಗರ ಜಿಲ್ಲೆ ಹಾರೋಹಳ್ಳಿ ಎಂಬ ಸ್ಥಳದಲ್ಲಿ ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ಈ ಒಂದು ಮಹಿಳಾ ಪಾರ್ಕ್ ಅನ್ನ ನಾವು ನೋಡ್ತೇವೆ. ಅಳಿವಿನ ಅಂಚಿನಲ್ಲಿರುವ ಭಾಷೆಗಳ ರಕ್ಷಣೆಗಾಗಿ ಕೇಂದ್ರದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಭಾರತೀಯ ಭಾಷಾ ಸಂಗಮವನ್ನು ಪ್ರಾರಂಭಿಸಿದೆ. ಹಾಗಾದ್ರೆ ಕೇಂದ್ರದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಕೇಂದ್ರ ಕಚೇರಿಯಲ್ಲಿದೆ? ಯಾವ ಸ್ಥಳದಲ್ಲಿದೆ ಅದು ಇದರ ಕೇಂದ್ರ ಕಚೇರಿ? ಮೈಸೂರಿನಲ್ಲಿದೆ, ಬೆಂಗಳೂರಲ್ಲಿದೆ, ದೆಹಲಿಯಲ್ಲಿದೆ, ನಾಗ್ಪುರದಲ್ಲಿದೆ. ಕೇಂದ್ರೀಯ ಭಾರತೀಯ ಭಾಷಾ ಸಂಗಮ ಮೈಸೂರಿನಲ್ಲಿದೆ ನೋಡಿ. ಮೈಸೂರಿನಲ್ಲಿದೆ ರೈಟ್ ಆನ್ಸರ್. ಮೈಸೂರು ಸರಿಯಾದಂತ ಉತ್ತರ. ಭಾರತದ ಆಹಾರ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದ ಆಹಾರ ಸಂಶೋಧನಾ ಕೇಂದ್ರ ಅದೇ ಮೈಸೂರಿನಲ್ಲಿದೆ ನೋಡಿ. ಮೈಸೂರಿನಲ್ಲಿ ಭಾರತದ ಆಹಾರ ಸಂಶೋಧನಾ ಕೇಂದ್ರ ಇದೆ. ಕೇಂದ್ರೀಯ ಕೃಷಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಕೇಂದ್ರೀಯ ಕೃಷಿ ಸಂಶೋಧನಾ ಕೇಂದ್ರ ದೆಹಲಿಯಲ್ಲಿದೆ ನೋಡಿ. ಕೇಂದ್ರೀಯ ಕೃಷಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿ ಈ ಕೇಂದ್ರೀಯ ಕೃಷಿ ಸಂಶೋಧನಾ ಕೇಂದ್ರವನ್ನ ನೋಡ್ತೀವಿ. ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ರೈತರು ನೆರೆಗುಳಿ ಎಂಬ ಸಾಂಪ್ರದಾಯಿಕ ತಳಿಯನ್ನು ಬೆಳೆಯುತ್ತಾರೆ. ಇತರ ತಳಿಗಳಿಗೆ ಹೋಲಿಸಿದರೆ ಇಳುವರಿ ಕಡಿಮೆ ಇದ್ದರೂ ಈ ತಳಿಯ ಪ್ರವಾಹವನ್ನ ತಡೆದುಕೊಳ್ಳುವ ಈ ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ. ನೆರೆಗುಳಿ ಯಾವುದರ ತಳಿಯಾಗಿದೆ? ಈ ನೆರೆಗುಳಿ ಅನ್ನುವಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆಯುವಂತ
ಒಂದು ಸ್ಥಳೀಯ ರೈತರು ಬೆಳೆಯುವಂತ ಒಂದು ವಿಶಿಷ್ಟವಾದ ಬೆಳೆ. ಆ ಬೆಳೆ ಯಾವ ಒಂದು ಭತ್ತಕ್ಕೆ ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಜಿಗದಾಳಿ ಕರೆಕ್ಟ್ ಆನ್ಸರ್ ಮಾಡಿದ್ರು. ಭತ್ತ ರೈಟ್ ಆನ್ಸರ್. ಭತ್ತ ಸರಿಯಾಗಿರುವಂತ ಉತ್ತರ. ಎಷ್ಟು ಅಕ್ಯುರೇಟ್ ಆನ್ಸರ್ ಮಾಡಿದಿರಲ್ಲ. ನೀವೇ ಹೇಳಿದಿರಲ್ಲ. ಹೆಸರಾಂತ ರಂಗನತಿಟ್ಟು ಪಕ್ಷಿಧಾಮ ಇತ್ತೀಚೆಗೆ ರಾಮ್ಸಾರ್ ತಾಣವಾಗಿ ಸ್ಥಾನ ಪಡೆದಿದೆ. ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ರಾಮ್ಸಾರ್ ತಾಣ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ. ಯಾವ ಜಿಲ್ಲೆ? ಹೆಸರಾಂತ ರಂಗನತಿಟ್ಟು ಪಕ್ಷಿಧಾಮ ಇತ್ತೀಚೆಗೆ ರಾಮ್ಸಾರ್ ತಾಣವಾಗಿ ಸ್ಥಾನಮಾನ ಪಡೆದಿದ್ದು ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಸರಿಯಾಗಿರುವಂತ ಉತ್ತರ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಮಂಡ್ಯ ಜಿಲ್ಲೆ. ಕೊಕ್ಕರೆ ಬೆಳ್ಳೂರು ಅನ್ನುವಂತ ಪ್ರಸಿದ್ಧವಾದ ಪಕ್ಷಿಧಾಮ ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ. ಅದು ಸಮುದಾಯ ಮೀಸಲು ಪ್ರದೇಶ. ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶವಾಗಿರುವ ಕೊಕ್ಕರೆ ಬೆಳ್ಳೂರು ಎಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಭಾರತದ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ. ಭಾರತದ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಭಾರತದ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ. ಅತ್ತಿವೇರಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ರೈಟ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ತಿವೇರಿ ಪಕ್ಷಿಧಾಮ ಕಂಡು ಬರುತ್ತದೆ. ಪಕ್ಷಿಧಾಮ ಅತ್ತಿವೇರಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಮಂಡ್ಯ. ಯಾವ ದಿನದಂದು ಮೈಸೂರಿನಲ್ಲಿ ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನ ಅಂಗವಾಗಿ ಆದಿವಾಸಿ ನೃತ್ಯ ಉತ್ಸವನ್ನ ಆಯೋಜಿಸಿತ್ತು? ಯಾವ ದಿನ ಅದು? ಯಾವ ದಿನದಂದು ಮೈಸೂರಿನಲ್ಲಿ ವಿಶ್ವ ಮೂಲ ನಿವಾಸಿಗಳ ಅಂತಾರಾಷ್ಟ್ರೀಯ ದಿನದ ಅಂಗವಾಗಿ ಆದಿವಾಸಿ ನೃತ್ಯ ಉತ್ಸವ ಆಯೋಜಿಸಲಾಯಿತು? ಆಗಸ್ಟ್ 9 ರೈಟ್ ಆನ್ಸರ್. ಆಗಸ್ಟ್ 9 ಸರಿಯಾದಂತ ಉತ್ತರ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೇರಳ ಸರ್ಕಾರ ಸುರಂಗ ರೈಲು ಮಾರ್ಗ ನಿರ್ಮಾಣ ಮಾಡಲು ಪ್ರಸ್ತಾಪಿಸಿದೆ? ಬಂಡೀಪುರ, ನಾಗರಹೊಳೆ, ಕುದುರೆಮುಖ ಯಾವುದೂ ಅಲ್ಲ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೇರಳ ಸರ್ಕಾರ ಸುರಂಗ ರೈಲು ಮಾರ್ಗ ನಿರ್ಮಾಣ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಸರಿಯಾಗಿರುವಂತ ಉತ್ತರ. ಫೆಥಿಕಾ ಸ್ಟ್ರೈಟಾ ಎಂಬ ಪ್ರಭೇದದ ಮೀನು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತವೆ? ಫೆಥಿಕಾ ಸ್ಟ್ರೈಟಾ ಎಂಬ ಪ್ರಭೇದದ ಮೀನು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಈ ಕೆಳಗಿನ ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜೇನು ಕುರುಬರು ವಾಸಿಸುತ್ತಾರೆ? ಎಲ್ಲಿ ಜೇನು ಕುರುಬರು ವಾಸನ ಮಾಡ್ತಾರೆ? ಆನ್ಸರ್ ಮಾಡಬಹುದಾ?
ನಾಗರಹೊಳೆ ರೈಟ್ ಆನ್ಸರ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ 2021-22 ವಾರ್ಷಿಕ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದ ಅರಣ್ಯ ಪ್ರಮಾಣ ಎಷ್ಟಿದೆ? ಕರ್ನಾಟಕ ರಾಜ್ಯದ ಅರಣ್ಯ ಪ್ರಮಾಣ 21.16, 21.64, 21.64 ರೈಟ್ ಆನ್ಸರ್ ನೋಡಿ. 21.64. ಇತ್ತೀಚೆಗೆ ಬಿಡುಗಡೆಯಾದ 2021-22 ವಾರ್ಷಿಕ ವರದಿಯಲ್ಲಿ ಅರಣ್ಯ ಪ್ರದೇಶ 40,591 ಚದರ ಕಿಲೋಮೀಟರ್ಗೆ ಇದ್ದು ಈ ಭೂ ಪ್ರದೇಶದಲ್ಲಿ ಅರಣ್ಯ ಪ್ರಮಾಣ ಎಷ್ಟಿದೆ ಅಂತಂದ್ರೆ 21.16 ಅಷ್ಟಿದೆ. ಈ ಮೂಲಕ ಕೇವಲ 3 ವರ್ಷಗಳಲ್ಲಿ ಅರಣ್ಯ ಪ್ರಮಾಣ ಏನಾಗಿದೆ ಅಂತಂದ್ರೆ 2,836 ಚದರ ಕಿಲೋಮೀಟರ್, 1.6 ಏನಾಗಿದೆ ಹೆಚ್ಚಳವಾಗಿರುವಂತದ್ದು. ಇತ್ತೀಚೆಗೆ ಬಿಡುಗಡೆಯಾದ 2021-22 ವಾರ್ಷಿಕ ವರದಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಕುಸಿತ ಕಂಡಿದೆ? ಯಾವ ಜಿಲ್ಲೆ ಅತಿ ಹೆಚ್ಚು ಕುಸಿತ ಕಂಡಿದೆ? ಇತ್ತೀಚೆಗೆ ಬಿಡುಗಡೆಯಾದ 2021-22 ವಾರ್ಷಿಕ ವರದಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ಅತಿ ಹೆಚ್ಚು ಕುಸಿತಗೊಂಡಿದೆ ಅಂತ ಕ್ವಶನ್ ಆಗಿದೆ. ಸರಿಯಾದಂತ ಉತ್ತರ ಶಿವಮೊಗ್ಗ ಜಿಲ್ಲೆ ನೋಡಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅರಣ್ಯ ಪ್ರಮಾಣ ಏನಾಗಿದೆ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತ ಉಂಟಾಗಿದೆ. ಶಿವಮೊಗ್ಗ ರೈಟ್ ಆನ್ಸರ್. ಚಿತ್ರದುರ್ಗ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಪ್ರಮಾಣದಲ್ಲಿ ಕುಸಿತ ಉಂಟಾಗಿದೆ. ರಂಗನತಿಟ್ಟು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? SD 1991 ಕೇಳಿದ ಪ್ರಶ್ನೆ ಇದು. ರಂಗನತಿಟ್ಟು ಅನ್ನುವಂತ ಪಕ್ಷಿಧಾಮ ಇದೆಯಲ್ಲ, ಪಕ್ಷಿಧಾಮನೇ ಫೇಮಸ್ ಅದು. ರಂಗನತಿಟ್ಟು ಅಂದ ತಕ್ಷಣ ಪಕ್ಷಿಧಾಮ ಆಗಿಬಿಡುತ್ತೆ. ಈ ರಂಗನತಿಟ್ಟು ಪಕ್ಷಿಧಾಮವನ್ನು ಘೋಷಣೆ ಮಾಡಿದ ವರ್ಷ ಯಾವಾಗ ಅಂದ್ರೆ 1940. ಇದನ್ನು ಘೋಷಣೆ ಮಾಡಿದವರು ಯಾರಂದ್ರೆ ಸಲೀಂ ಅಲಿ. ಇವರನ್ನು ಪಕ್ಷಿ ಪ್ರೇಮಿ ಅಂತ ಕರೀತಾರೆ. ಪಕ್ಷಿ ಪ್ರೇಮಿಯಾಗಿರುವಂತ ಸಲೀಂ ಅಲಿ ಅವರು 1940 ಘೋಷಣೆ ಮಾಡ್ತಾರೆ. ಇದು ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮಂಡ್ಯ ಜಿಲ್ಲೆಯಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಣವೇಶ್ವರ ಇದೇನು? ಪ್ರಣವೇಶ್ವರ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಣವೇಶ್ವರ ಏನಂದ್ರೆ ಇದೊಂದು ದೇವಸ್ಥಾನ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಮೊದಲ ದೇವಸ್ಥಾನ ಇದು. ಕರ್ನಾಟಕ ರಾಜ್ಯದ ಮೊದಲ ದೇವಸ್ಥಾನ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ದೇವಾಲಯ ಯಾವ್ದಂದ್ರ ಪ್ರಣವೇಶ್ವರ ದೇವಾಲಯ. ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? PSI 2014 ಕೇಳಿದ ಪ್ರಶ್ನೆ. ಜೋಗ್ ಫಾಲ್ಸ್ ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಬೆಣ್ಣೆತ್ತೋರೆ ಎಂಬ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬೆಣ್ಣೆತ್ತೋರೆ ಎಂಬ ಅಣೆಕಟ್ಟನ್ನ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಬೆಣ್ಣೆತ್ತೋರೆ ಎಂಬ ಅಣೆಕಟ್ಟನ್ನ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಎಂಬ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಯಾವ ನದಿ ಕರ್ನಾಟಕ ರಾಜ್ಯದ ಜೀವ ನದಿಯಾಗಿದೆ? ಕರ್ನಾಟಕ ರಾಜ್ಯದ ಜೀವ ನದಿ ಯಾವುದು? ಕರ್ನಾಟಕ ರಾಜ್ಯದ ಜೀವ ನದಿ ಯಾವುದು? ಸರಿಯಾದಂತ ಉತ್ತರ ಕಾವೇರಿ ನೋಡಿ. ಜಲದುರ್ಗ ಎಂಬ ಪ್ರಸಿದ್ಧವಾದ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಜಲದುರ್ಗ ಎಂಬ ಪ್ರಸಿದ್ಧವಾದ ಜಲಪಾತ ಯಾವ ನದಿಯಿಂದ ಅಂದ್ರ
ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ. ಪ್ರಸಿದ್ಧವಾದ ಜಲದುರ್ಗ ಎಂಬ ಜಲಪಾತ ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ. PC 2011ರಲ್ಲಿ ಕೇಳಿದ ಪ್ರಶ್ನೆ ಇದು. ತುಂಗಾ ನದಿಯು ಉಗಮಿಸುವ ಜಿಲ್ಲೆ ಯಾವುದು? ತುಂಗಾ ನದಿ ಯಾವ ಜಿಲ್ಲೆಯಲ್ಲಿ ಉಗಮಿಸ್ತದೆ? ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ. ಚಿಕ್ಕಮಗಳೂರು ರೈಟ್ ಆನ್ಸರ್ ನೋಡಿ. ಭದ್ರಾ ಎಂಬ ಪ್ರಸಿದ್ಧವಾದ ಹುಲಿ ಸಂರಕ್ಷಣಾ ತಾಣ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಭದ್ರಾ ಎಂಬ ಪ್ರಸಿದ್ಧವಾದ ಹುಲಿ ಸಂರಕ್ಷಣಾ ತಾಣ ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಭದ್ರಾ ಎಂಬ ಪ್ರಸಿದ್ಧವಾದ ಹುಲಿ ಸಂರಕ್ಷಣಾ ತಾಣ. ಬಾಳೆಹೊನ್ನೂರು ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಇರುವುದು ಬಾಳೆಹೊನ್ನೂರು. ಬಾಳೆಹೊನ್ನೂರು ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೋಡಿ. ಪಡುಬಿದ್ರಿ ಎಂಬ ಪ್ರಸಿದ್ಧವಾದ ಬೀಚ್, ಪಡುಬಿದ್ರಿ ಬೀಚ್ ಕರ್ನಾಟಕ ರಾಜ್ಯದಿಂದ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ 2 ಸೆಲೆಕ್ಟ್ ಆಗಿದ್ದ ಬ್ಲೂ ಫ್ಲಾಗ್ಗೆ, ಒಂದು ಪಡುಬಿದ್ರಿ, ಇನ್ನೊಂದು ಕಾಸರಕೋಟ್ ಅಂತೇಳಿ. ಆ ಪಡುಬಿದ್ರಿ ಎಲ್ಲಿದೆ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಭಾರತ ದೇಶದ ಬ್ಯಾಂಕುಗಳ ತೊಟ್ಟಿಲು, ಭಾರತದ ಬ್ಯಾಂಕುಗಳ ತೊಟ್ಟಿಲು ದಕ್ಷಿಣ ಕನ್ನಡ ಜಿಲ್ಲೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ. PC 2006ರಲ್ಲಿ ಕೇಳಿದ ಪ್ರಶ್ನೆ. ಕರ್ನಾಟಕದ ಈ ಪಟ್ಟಣದ ನದಿ ತೀರದಲ್ಲಿಲ್ಲ. ಹರಿಹರ, ಶಿವಮೊಗ್ಗ, ಶ್ರೀರಂಗಪಟ್ಟಣ, ಮಡಿಕೇರಿ. ಕರ್ನಾಟಕದ ಈ ಪಟ್ಟಣ ನದಿ ತೀರದಲ್ಲಿ ಇಲ್ಲ. ಯಾವುದು? ಹರಿಹರ, ಶಿವಮೊಗ್ಗ, ಶ್ರೀರಂಗಪಟ್ಟಣ, ಮಡಿಕೇರಿ. ಯಾವ್ದು ಆನ್ಸರ್ ಮಾಡ್ತೀರಿ? ಹೋಲ್ಕೊಳ್ಳಿ. ರೈಟ್. ಹರಿಹರ. ಶಿವಮೊಗ್ಗ ಯಾವ ನದಿಯ ದಡದ ಮೇಲೆ ಕಂಡು ಬರ್ತದೆ? ಶಿವಮೊಗ್ಗ ತುಂಗಾ ನದಿಯ ದಡದ ಮೇಲೆ. ಶ್ರೀರಂಗಪಟ್ಟಣ ಕಾವೇರಿ ನದಿಯ ದಡದ ಮೇಲೆ. ಕಾವೇರಿ ನದಿಯ ಉಗಮಸ್ಥಾನ ಯಾವ್ದಂತಂದ್ರ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ನೋಡಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಕಾವೇರಿ ನದಿ ಜನ್ಮ ತಾಳುತ್ತದೆ. ದಕ್ಷಿಣ ಭಾರತದ ಮೌಸಿನ್ ರಾಮ ಅಂತ ಯಾವ್ದನ್ನ ಕರೀತಾರೆ? ದಕ್ಷಿಣ ಭಾರತದ ಮೌಸಿನ್ ರಾಮ ಅಂತ ಯಾವ್ದನ್ನ ಕರೀತಾರಂದ್ರ ಆಗುಂಬೆಯನ್ನು ಕರೀತಾರ ನೋಡಿ. ಆಗುಂಬೆಯನ್ನ ದಕ್ಷಿಣ ಭಾರತದ ಮೌಸಿನ್ ರಾಮ. ಯಾವುದು ಕೃಷ್ಣಾ ನದಿ ಉಪನದಿ ಅಲ್ಲ ಇದರಲ್ಲಿ? ಭೀಮಾ, ಭದ್ರಾ, ಘಟಪ್ರಭಾ. ಇದು ಶಟಪ್ರಭಾ ಆಗಿದೆ. ಘಟಪ್ರಭಾ, ಮಲಪ್ರಭಾ. ಟೈಪಿಂಗ್ ಮಿಸ್ಟೇಕ್ ಅದು. ಭದ್ರಾ ರೈಟ್ ನೋಡಿ. ಭದ್ರಾ. ಕಾಗ್ನಾ ಯಾವ ನದಿಯ ಉಪನದಿಯಾಗಿದೆ? ಕಾಗ್ನಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ಕಾಗ್ನಾ ಎಂಬುದು ಯಾವ ನದಿ ಉಪನದಿಯಾಗಿದೆ ಅಂದ್ರೆ ಭೀಮಾ ನದಿಯ ಉಪನದಿಯಾಗಿದೆ ನೋಡಿ. ಮಾರ್ಕಂಡೇಯ, ಹಿರಣ್ಯ. ಮಾರ್ಕಂಡೇಯ ಮತ್ತು ಹಿರಣ್ಯ ಯಾವ ನದಿಯ ಉಪನದಿಗಳು? ಮಾರ್ಕಂಡೇಯ ಮತ್ತು ಹಿರಣ್ಯ
ಯಾವ ನದಿಯ ಉಪನದಿಗಳು ಅಂದ್ರ ಘಟಪ್ರಭಾ ನದಿಯ ಉಪನದಿಗಳು. ಘಟಪ್ರಭಾ ನದಿಯ ಉಪನದಿಗಳು ಯಾವ ಅಂದ್ರ ಮಾರ್ಕಂಡೇಯ ಮತ್ತು ಹಿರಣ್ಯ. ಇಂದಿರಾ ಗಾಂಧಿ ಜಲಾಶಯ ಅಥವಾ ರೇಣುಕಾ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಇಂದಿರಾ ಗಾಂಧಿ ಜಲಾಶಯ ಅಥವಾ ರೇಣುಕಾ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಮಲಪ್ರಭಾ ನದಿಗೆ ಅಡ್ಡಲಾಗಿ. ಹಾಸ್ಟೆಲ್ ವಾರ್ಡನ್ 2014ರಲ್ಲಿ ಕೇಳಿದ ಪ್ರಶ್ನೆ ಇದು. ನಂಜನಗೂಡು ಯಾವ ನದಿಯ ದಡದಲ್ಲಿದೆ? ಕಪಿಲಾ ನದಿಯ ದಡದಲ್ಲಿ, ಕಾವೇರಿ, ಹೇಮಾವತಿ, ಹಾರಂಗಿ. ವೆರಿ ಗುಡ್. ಕಪಿಲಾ ನದಿಯ ದಡದಲ್ಲಿ ನಂಜನಗೂಡು. ನಂಜನಗೂಡು ಪ್ರಸಿದ್ಧವಾಗಿರುವಂತಹ ಐತಿಹಾಸಿಕ ಸ್ಥಳ ಇದು. ಯಾವ ನದಿಯ ದಡದಲ್ಲಿದೆ ಅಂತಂದ್ರ ಕಪಿಲಾ. ಗೋರೂರು ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಹೇಮಾವತಿ ನದಿಗೆ ಅಡ್ಡಲಾಗಿ. ಹಾಸನ ಜಿಲ್ಲೆಯಲ್ಲಿ ಮೇಕೆದಾಟು ಯೋಜನೆ ಈ ಕೆಳಗಿನ ಯಾವ ನದಿಗೆ ಸಂಬಂಧಪಟ್ಟಿದೆ? ಮೇಕೆದಾಟು ಯೋಜನೆ ಈ ಕೆಳಗಿನ ಯಾವ ನದಿಗೆ ಸಂಬಂಧಪಟ್ಟಿದೆ? ಬಾರ್ಕನ್ ಜಲಪಾತ ಯಾವ ನದಿಯಿಂದ? ಸೀತಾ ನದಿಯಿಂದ ನೋಡಿ. ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧವಾದ ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಸೀತಾ ನದಿಯಿಂದ. ಯಾವ ನದಿ ಕರ್ನಾಟಕ ರಾಜ್ಯದಲ್ಲಿ ಸಂಚಯನಗೊಳ್ಳುವುದಿಲ್ಲ? ಯಾವ ನದಿ ಕರ್ನಾಟಕ ರಾಜ್ಯದಲ್ಲಿ ಸಂಚಯನಗೊಳ್ಳುವುದಿಲ್ಲ? ವೆರಿ ಗುಡ್. ಮಹಾನದಿ ನೋಡಿ. ಮಹಾನದಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ. ಅದು ಅದೆಲ್ಲಿ ಒಡಿಶಾ ರಾಜ್ಯದಲ್ಲಿ ಹರಿತದೆ. ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯಲ್ಲಿ ಹುಡುತ್ತದೆ. ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಸಿಹಾವ ಎಂಬ ಸ್ಥಳದಲ್ಲಿ ಹುಟ್ಟಿ ಒಡಿಶಾ ರಾಜ್ಯದ ಕಟಕ್ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬಂಗಾಳ ಕೊಲ್ಲಿ. ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಸಿಹಾವ ಎಂಬ ಸ್ಥಳದಲ್ಲಿ ಹುಟ್ಟಿ ಒಡಿಶಾ ರಾಜ್ಯದ ಕಟಕ್ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವ ನದಿ ಯಾವುದಂದ್ರೆ ಮಹಾನದಿ. ಭಾರತ ದೇಶದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಭಾರತದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ತದ್ರಿ ಎಂಬ ಪ್ರಸಿದ್ಧವಾದ ವೆಟ್ಲ್ಯಾಂಡ್ ಜೌಗುತಾಣ ಯಾವ ನದಿಯ ತೀರದಲ್ಲಿದೆ? ತದ್ರಿ. ಪ್ರಸಿದ್ಧವಾದ ವೆಟ್ಲ್ಯಾಂಡ್ ಇದು. ಅಘನಾಶಿ ನದಿಯಲ್ಲಿ ಕಂಡುಬರುತ್ತದೆ. ಉಂಚಳ್ಳಿ ಎಂಬ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಉಂಚಳ್ಳಿ ಫಾಲ್ಸ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಂಚಳ್ಳಿ ಫಾಲ್ಸ್ ಯಾವ ನದಿಯಿಂದ ಅಂದ್ರ ಅಘನಾಶಿ ನದಿಯಿಂದ ನೋಡಿ. FDA 2018ರಲ್ಲಿ ಕೇಳಿದ ಪ್ರಶ್ನೆ. ಕರ್ನಾಟಕ ಸರ್ಕಾರ ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆಗಳನ್ನು ನೆಡುವುದನ್ನು ನಿಷೇಧಿಸಿದೆ. 2017. ನೀಲಗಿರಿ ಮರಗಳನ್ನ. ಯಾಕೆ ನೀಲಗಿರಿ ಮರಗಳನ್ನು ಕಡಿಬೇಕು ಅಂತಂದ್ರೆ ಅಂತರ್ಜಲದ ಪ್ರಮಾಣವನ್ನ ಸತ್ಯನಾಶ ಮಾಡುವ ಮರಗಳು. ಅದಕ್ಕೆ ನೀಲಗಿರಿ ಮರಗಳನ್ನ ನಾವು ಉಪಯೋಗ ಮಾಡಬಾರದು ಅನ್ನುವಂಥ ರಾಜ್ಯ ಸರ್ಕಾರದ ಕ್ರಮ. 2011ರ ಸಂಖ್ಯಾಗಣತಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ್ದ ಆ ಸಮಯದಲ್ಲಿ ಕರ್ನಾಟಕ. ಪ್ರಸ್ತುತ ಯಾವುದಿದೆ? 2018ರ ಪ್ರಕಾರ ಹೇಳಿ.
ಮಧ್ಯಪ್ರದೇಶ್ ರೈಟ್ ಆನ್ಸರ್ ನೋಡಿ, ಮಧ್ಯಪ್ರದೇಶ್. ಪನ್ನಾ ಎಂಬ ಪ್ರಸಿದ್ಧವಾದ ಜೈವಿಕ ಸಂರಕ್ಷಣಾ ತಾಣ ಎಲ್ಲಿದೆ? ಪನ್ನಾ 2011ರಲ್ಲಿ ಘೋಷಣೆಯಾಗಿರುವಂತ ಬಯೋಸ್ಫಿಯರ್ ರಿಸರ್ವ್ ಇದು. ಪನ್ನಾ ಎಂಬ ಬಯೋಸ್ಫಿಯರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರ ಮಧ್ಯಪ್ರದೇಶದಲ್ಲಿ ಇದೆ ನೋಡಿ. ಗ್ರೇಟ್ ರನ್ ಆಫ್ ಕಚ್, ಗ್ರೇಟ್ ರನ್ ಆಫ್ ಕಚ್, ಗ್ರೇಟ್ ರನ್ ಆಫ್ ಕಚ್ ಪ್ರಸಿದ್ಧವಾದ ಜೈವಿಕ ಸಂರಕ್ಷಣಾ ತಾಣ ಎಲ್ಲಿದೆ ಅಂದ್ರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಗ್ರೇಟ್ ರನ್ ಆಫ್ ಕಚ್. ಭಾರತ ದೇಶದ ಏಕೈಕ ಕತ್ತೆಧಾಮ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಭಾರತ ದೇಶದ ಏಕೈಕ ಕತ್ತೆಧಾಮ, ಕತ್ತೆಗಳನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಧಾಮ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಗುಜರಾತ್ ರಾಜ್ಯದ ಈ ಒಂದು ಗ್ರೇಟ್ ರನ್ ಆಫ್ ಕಚ್ ಆ ಸ್ಥಳದಲ್ಲಿ ಭಾರತ ದೇಶದ ಏಕೈಕ ಕತ್ತೆಧಾಮ ಕಂಡು ಬರುತ್ತದೆ. ಗಂಭೀರ ಯಾಕದು? ಅತಿ ಹೆಚ್ಚು ಕರಾವಳಿಯ ತೀರವನ್ನು ಹೊಂದಿದ ರಾಜ್ಯ ಯಾವುದು? ಅತಿ ಹೆಚ್ಚು ಕರಾವಳಿಯ ತೀರವನ್ನು ಹೊಂದಿದ ರಾಜ್ಯ, ಅತಿ ಹೆಚ್ಚು ಕರಾವಳಿಯ ತೀರವನ್ನು, ಕೋಸ್ಟಲ್ ಏರಿಯಾ, ಗುಜರಾತ್ ರಾಜ್ಯ ನೋಡಿ, ಗುಜರಾತ್ ರಾಜ್ಯ. ಯಾವ ರಾಜ್ಯವು ಲ್ಯಾಂಡ್ ಲಾಕ್ ಆಗಿದೆ? ಈ ಕೆಳಗಿನ ಯಾವ ರಾಜ್ಯ ಲ್ಯಾಂಡ್ ಲಾಕ್ ಆಗಿದೆ? ಲ್ಯಾಂಡ್ ಲಾಕ್, ಯಾವ ರಾಜ್ಯ ಲ್ಯಾಂಡ್ ಲಾಕ್ ಆಗಿದೆ ಮೀನ್ಸ್ ಕರಾವಳಿಯ ತೀರ ಇಲ್ಲ ಅಂತ ಅರ್ಥ. ಯಾವ ರಾಜ್ಯ ಕೋಸ್ಟಲ್ ಏರಿಯಾ ಇಲ್ಲ ಅಂದ್ರೂ ಒಂದೇ, ಲ್ಯಾಂಡ್ ಲಾಕ್ ಆಗಿದೆ ಅಂದ್ರೂ ಒಂದೇ. ಮಧ್ಯಪ್ರದೇಶ್. ಗುಜರಾತ್ ರಾಜ್ಯಕ್ಕೆ ಕರಾವಳಿಯ ತೀರ ಇದೆ, ಪಶ್ಚಿಮ ಬಂಗಾಳ ಕರಾವಳಿ ಇದೆ, ಕರ್ನಾಟಕ ರಾಜ್ಯಕ್ಕೆ ಕರಾವಳಿ ಇದೆ. ಮಧ್ಯಪ್ರದೇಶಕ್ಕೆ ಎಲ್ಲಿ ಕರಾವಳಿನೇ ಇಲ್ಲಲ್ಲ. ನವಿಲುಧಾಮ ಇದು. ಪ್ರಸಿದ್ಧವಾದ ನವಿಲುಧಾಮ ಇದು. ಬಂಕಾಪುರ ನೋಡಿ, ಹಾವೇರಿ ಜಿಲ್ಲೆಯ ಬಂಕಾಪುರ, ಹಾವೇರಿ ಜಿಲ್ಲೆಯ ಬಂಕಾಪುರ ಇದೊಂದು ಪ್ರಸಿದ್ಧವಾದ ನವಿಲುಧಾಮವಾಗಿದೆ. ಭಾರತ ದೇಶದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು? ಭಾರತ ದೇಶದ ಅತಿ ದೊಡ್ಡ ಪಕ್ಷಿಧಾಮ ಅಥವಾ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮ ಯಾವ್ದಂದ್ರ ಯಾದಗಿರಿ ಜಿಲ್ಲೆ ಬೋನಾಳ ಪಕ್ಷಿಧಾಮ ನೋಡಿ, ಬೋನಾಳ ಪಕ್ಷಿಧಾಮ. ಮಂಗಳೂರು ಬೆಂಗಳೂರು ಯಾವ ಅಕ್ಷಾಂಶ ಸಮೀಪ ಇದೆ ಅಂದ್ರೆ 13 ಉತ್ತರ ಅಕ್ಷಾಂಶದ ಸಮೀಪ ಇದೆ. ಈ ಸರಿ ಕೇಳಿ, ಒಳ್ಳೆದನ್ನೇ ಕೇಳದೆ. ಭೌಗೋಳಿಕ ವಿಸ್ತರಣೆಯ ಆಧಾರದ ಮೇಲೆ ಆರೋಹಣ ಕ್ರಮದ ಮೇಲೆ ಬರೀ ಫಸ್ಟ್ ಬೆಳಗಾವಿ, ನಂತರ ಕಲಬುರಗಿ, ನಂತರ ತುಮಕೂರು, ನಂತರ ಬಿಜಾಪುರ. ಹೌದಲ್ಲ? ಗಂಧದ ಮರ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು? SD 1991 2011 ಕ್ವಶನ್ ಇದು. ಕೇರಳ ರಾಜ್ಯ. ಅದಕ್ಕೆ ಶ್ರೀಗಂಧ ಮರ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಬೆಳೆಯುವುದರಿಂದ ಕರ್ನಾಟಕ ರಾಜ್ಯವನ್ನು ಏನಂತ ಕರೀತಾರೆ ಗೊತ್ತಾ? ಕರ್ನಾಟಕ ರಾಜ್ಯವನ್ನ ಕಮಿತ್ತ ನಾಡು ಅಂತ ಕರೀತಾರೆ. ಕಮಿತ್ತ ನಾಡು. ಕರ್ನಾಟಕ ರಾಜ್ಯವನ್ನು ಯಾಕೆ ಕಮಿತ್ತ ನಾಡು ಅಂತ ಕರೆದಾರಂದ್ರ ಹೈಯೆಸ್ಟ್ ಶ್ರೀಗಂಧ ಬೆಳೆಯುವುದರಿಂದ, ಶ್ರೀಗಂಧದ ಮರ ಹೊಂದಿರುವುದರಿಂದ ಕರ್ನಾಟಕ ರಾಜ್ಯವನ್ನ ಕಮಿತ್ತ ನಾಡು ಅಂತ ಹೇಳಿ ಕರೆದರು. ರತ್ನಾಗಿರಿ ಎನ್ನುವ ಪ್ರಸಿದ್ಧವಾದ ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವ ಸ್ಥಳ ಯಾವುದು? ರಾಜ್ಯ ಯಾವುದು? ರತ್ನಾಗಿರಿ ಎಂಬ ಪ್ರಸಿದ್ಧವಾದ ಮ್ಯಾಂಗ್ರೋವ್ಸ್ ಅರಣ್ಯ ಹೊಂದಿರುವ ಸ್ಥಳ ಯಾವುದು?
ಮ್ಯಾಂಗ್ರೋವ್ ಫಾರೆಸ್ಟ್ ಮಹಾರಾಷ್ಟ್ರ ನೋಡಿ. ಮರಾರಿ ಬೀಚ್ ಭಾರತ ದೇಶದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮರಾರಿ ಬೀಚ್ ಸರಿಯಾಗಿರುವಂತ ಉತ್ತರ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಮರಾರಿ ಬೀಚ್ ಎಲ್ಲಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ. ಅತಿ ಹೆಚ್ಚು ಮೀನುಗಾರಿಕೆಯನ್ನು ಮಾಡುವ ಕರಾವಳಿಯ ತೀರ ಯಾವುದು? ಭಾರತ ದೇಶದಲ್ಲಿ ಗರಿಷ್ಠ ಮೀನುಗಾರಿಕೆಯನ್ನು ಮಾಡುವ ಕರಾವಳಿಯ ತೀರ ಕೇರಳ ರಾಜ್ಯದ ಕರಾವಳಿಯನ್ನು. ಭಾರತ ದೇಶದಲ್ಲಿ ಅತಿ ಹೆಚ್ಚು ಕರಾವಳಿಯ ಮೀನುಗಾರಿಕೆಯ ತೀರ ಯಾವುದಂದ್ರ ಸರಿ ಉತ್ತರ ಕೇರಳ ರಾಜ್ಯ. ಕರ್ನಾಟಕದಲ್ಲಿ ನವಿಲುಗಳು ಇಲ್ಲಿ ಹೆಚ್ಚಾಗಿವೆ ನೋಡಿ. ಹೆಂಗ್ ಕ್ವಶನ್ ಆಗಿವೆ? 1998 SDA ಕೇಳಿದ ಪ್ರಶ್ನೆ. ನವಿಲುಗಳು ಇಲ್ಲಿ ಹೆಚ್ಚಾಗಿವೆ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ. ಇದೆಲ್ಲ ಇಲ್ಲಿ ಹೈಯೆಸ್ಟ್ ಏನದಾವ ಅಂತಂದ್ರೆ ನವಿಲುಗಳು ಕಂಡು ಬರ್ತವೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರೋದು SD 2018ರಲ್ಲಿ ಕೇಳಿದ ಪ್ರಶ್ನೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ನಾಗರಹೊಳೆಯಲ್ಲಿ ಕಂಡು ಬರ್ತದೆ. ಕೊಡಗು ಜಿಲ್ಲೆಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರೀತಾರೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಚಿಟ್ಟೆಗಳಿಗೆ ಪ್ರಸಿದ್ಧಿಯಾಗಿದೆ. ಇದು ಚಿಟ್ಟೆಗಳಿಗೆ ಪ್ರಸಿದ್ಧಿಯಾಗಿದೆ. ಚಿಟ್ಟೆಗಳಿಗೆ ಪ್ರಸಿದ್ಧಿಯಾಗಿದೆ. ಬೆಂಗಳೂರಿನ ಬನ್ನೇರುಘಟ್ಟ ನೋಡಿ. ಇದು ಆನೆಗಳಿಗೆ ಪ್ರಸಿದ್ಧಿಯಾಗಿದೆ. ನಾಗರಹೊಳೆ ನೋಡಿ. ನಾಗರಹೊಳೆ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಆನೆಗಳು. ಆಗ 22.6% ಇತ್ತು. ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಕೊಡುಗೆ ನೀಡಿರುವ ಜಿಲ್ಲೆ ಅಂತಂದ್ರೆ ಕೊಡಗು. ಸರಾಸರಿ ಪ್ರಮಾಣದಲ್ಲಿ ಕೊಡಗು. ಹೈಯೆಸ್ಟ್ ಅಂದ್ರೆ ಉತ್ತರ ಕನ್ನಡ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವ್ದನ್ನು ಕೇಳ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ. ಗರಿಷ್ಠ ಅರಣ್ಯ ಉತ್ತರ ಕನ್ನಡ ಆದ್ರೆ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ವಿಜಯಪುರ. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಧಾಮಗಳನ್ನು ಹೊಂದಿದ್ದು ಕೊಡಗು ಜಿಲ್ಲೆ. ಬಿಳಿಗಿರಿ ರಂಗನಸ್ವಾಮಿ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಭೇದ ಪ್ರಾಣಿಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂದ್ರೆ ಆರಂಭದಲ್ಲಿ ಸಿಂಹಗಳು, ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಹುಲಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಕತ್ತಾರೆ. ಹುಲಿ ಸಂರಕ್ಷಣಾ ತಾಣದಿಂದ ಹೊರತುಪಡಿಸಲಾದ ಕರ್ನಾಟಕದ ವನ್ಯಜೀವಿ ಧಾಮ ಯಾವುದು ಅಂದ್ರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಹುಲಿ ಸಂರಕ್ಷಣಾ ತಾಣ ಇಲ್ಲ ಅಂತ ಕೇಳಿದಂಗ? ಬಂಡೀಪುರ, ಹಂಸಿ, ನಾಗರಹೊಳೆ, ಭದ್ರಾ. KS 2012ರಲ್ಲಿ ಕೇಳ್ಯಾನ. ಹಾಸ್ಟೆಲ್ ವಾರ್ಡನ್ 2014ರಲ್ಲಿ ಕೇಳ್ಯಾನ. ಸರಿಯಾದಂತ ಉತ್ತರ ಹಂಸಿಯಲ್ಲಿ ಇಲ್ಲ ನೋಡಿ. ಬಂಡೀಪುರದಲ್ಲಿದೆ, ನಾಗರಹೊಳೆಯಲ್ಲಿದೆ, ಭದ್ರಾದಲ್ಲಿದೆ. ಹಂಸಿ ಬದಲಾಗಿ ದಾಂಡೇಲಿ ಕೊಟ್ಟರು ಓಕೆ. ದಾಂಡೇಲಿ. ನೋಡಿ PSA 2003ರಲ್ಲಿ ಕೇಳಿದ ಪ್ರಶ್ನೆ, ಬಿಸಿಲೆ ಕಾಡುಗಳು ಇರುವ ಜಿಲ್ಲೆ ಯಾವುದು? ಯಾವ ಜಿಲ್ಲೆಯಲ್ಲಿ ಬಿಸಿಲೆ ಕಾಡುಗಳು ಕಂಡು ಬರುತ್ತವೆ? ಕರ್ನಾಟಕ. ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ಕರ್ನಾಟಕ ರಾಜ್ಯದಲ್ಲಿ ಬಿಸಿಲೆ ಕಾಡುಗಳು ಹಾಸನ್ ಜಿಲ್ಲೆಯಲ್ಲಿ ನೋಡಿ. ನಮ್ಮ ರಾಜ್ಯದಲ್ಲಿ ಬಿಸಿಲೆ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಹಾಸನ್ ಜಿಲ್ಲೆಯಲ್ಲಿ ಫೇಮಸ್ ಬಿಸಿಲೆ ಕಾಡುಗಳು ಕಂಡು ಬರ್ತವೆ. ಹಾಸನ್ ಜಿಲ್ಲೆ ನೋಡಿ. ಭಾರತ ದೇಶದ ಅತಿ ಆಳವಾದ ಜಲಪಾತ ಕುಂಚಿಕಲ್ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ?
ಶಿವಮೊಗ್ಗ ಜಿಲ್ಲೆಯಲ್ಲಿ ವರಹಾಯಿ ನದಿ ನಿರ್ಮಾಣ ಮಾಡಿದ ಅತ್ಯಂತ ಆಳವಾಗಿರುವಂತ ಜಲಪಾತ ಅಂದ್ರೆ ಕುಂಚಿಕಲ್ ಫಾಲ್ಸ್. 455 ಮೀಟರ್ ಆಳವಿದೆ ಇದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. PSI 2008ರಲ್ಲಿ ಕೇಳಿದ ಪ್ರಶ್ನೆ, ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಇಲ್ಲಿ ವನ್ಯಜೀವಿ ಧಾಮಗಳು ಹೈಯೆಸ್ಟ್ ಅದಾವೆ, ರಾಷ್ಟ್ರೀಯ ಉದ್ಯಾನವನಗಳು ಹೈಯೆಸ್ಟ್ ಅದಾವೆ. ರೈಟ್, ಕೊಡಗು ಜಿಲ್ಲೆ ರೈಟ್ ಆನ್ಸರ್. ಕೊಡಗು ಜಿಲ್ಲೆ ಇದೆಯಲ್ಲ ಸರಿಯಾದಂತ ಉತ್ತರ. ಯಾವ ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎನ್ನುವರು? ಯಾವ ಜಿಲ್ಲೆಯನ್ನು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎನ್ನುವರು? ಯಾವ ಜಿಲ್ಲೆಯನ್ನು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎನ್ನುವರು? ಕೊಡಗು ಜಿಲ್ಲೆ ನೋಡಿ, ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಪ್ರಸಿದ್ಧವಾದ ಮಲ್ಲಳ್ಳಿ ಫಾಲ್ಸ್, ಪ್ರಸಿದ್ಧವಾದ ಮಲ್ಲಳ್ಳಿ ಫಾಲ್ಸ್, ಮಲ್ಲಳ್ಳಿ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಕೊಡಗು ಜಿಲ್ಲೆ ನೋಡಿ. ಕುಮಾರಧಾರಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಮಲ್ಲಳ್ಳಿ ಫಾಲ್ಸ್ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಬಿರುವಾಳು ಎಂಬ ಸ್ಥಳ ಯಾವ ಜಿಲ್ಲೆಯಲ್ಲಿದೆ? ಬಿರುವಾಳು, ಬಿರುವಾಳ. ಈ ಬಿರುವಾಳದ ವಿಶೇಷ ಏನು ಅಂತಂದ್ರೆ ಇಲ್ಲಿ ನುಗು ಅಣೆಕಟ್ಟು ಕಂಡು ಬರ್ತದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬಿರುವಾಳ ಎಂಬ ಸ್ಥಳದಲ್ಲಿ ಕಾವೇರಿ ನದಿಯ ಉಪನದಿಯಾಗಿರುವ ನುಗು ನದಿಗೆ ಅಡ್ಡಲಾಗಿ ನುಗು ಅಣೆಕಟ್ಟನ್ನು ಕಟ್ಟಲಾಗಿದೆ. ಮೈಸೂರಿನ HD ಹೆಗ್ಗಣ ದೇವನ ಕೋಟೆ ಅಂತ ಕರಿತೀವಿ ಆ ಬಿರುವಾಳ ಎಂಬ ಸ್ಥಳದಲ್ಲಿ. ಜೋಗ ಜಲಪಾತ ಯಾವ ನದಿಯಲ್ಲಿದೆ ಅಂದ್ರೆ ಶರಾವತಿ. ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೇವೆ ನೋಡಿ. 44 ನಿಮಿಷದಲ್ಲಿ 60-70 ಕ್ವಶನ್ ಡಿಸ್ಕಸ್ ಮಾಡಿದ್ರು. ಸೋಲಿಗರು, ಮುಂಡರು, ಅಕ್ಕಿ ಪಿಕ್ಕಿ, ಜೇನುಗುರುಬರು. ನಮ್ಮ ರಾಜ್ಯದಲ್ಲಿ ಯಾವ ಬುಡಕಟ್ಟು ಜನಾಂಗ ಕಂಡು ಬರುವುದಿಲ್ಲ? ನಮ್ಮ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಕಂಡು ಬರುವುದಿಲ್ಲ ಅಂದ್ರೆ ಮುಂಡ ಜನಾಂಗ ಕಂಡು ಬರಂಗಿಲ್ಲ. ಸೋಲಿಗರದಾರೆ, ಹಕ್ಕಿ ಪಿಕ್ಕಿ ಅದಾರೆ, ಕಾಡುಗುರುಬರು ಅದಾರೆ, ಜೇನುಗುರುಬರು ಅದಾರೆ. ನಮ್ಮ ರಾಜ್ಯದಲ್ಲಿ ಗೊಂದಲಿಗ ಅನ್ನುವಂಥ ಬುಡಕಟ್ಟು ಜನಾಂಗ ಇದೆ. ಮುಂಡ ಜನಾಂಗ ಎಲ್ಲಿದೆ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತಾರೆ. ಬಿರ್ಸಾ ಮುಂಡ ಅನ್ನುವಂಥ ವ್ಯಕ್ತಿ ಜಾರ್ಖಂಡ್ ರಾಜ್ಯದ ರಾಂಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಬಿರ್ಸಾ ಮುಂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ನಾಮಕರಣ ಮಾಡ್ರೆ ಗೊತ್ತದಿಲ್ಲ? ರಾಂಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಬಿರ್ಸಾ ಮುಂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ನಾಮಕರಣ ಮಾಡ್ಯಾರ. ಯಾಕೆ? 1899ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತ ಮುಂಡರ ನಾಯಕ ಯಾರಂದ್ರ ಬಿರ್ಸಾ ಮುಂಡ ಅಂತ ಹೇಳಿ ಕರಿತೀವಿ. ಬೆಳಗಾವಿ, ಹಾವೇರಿ, ಹುಬ್ಬಳ್ಳಿ. ಕರ್ನಾಟಕದ ಏಕೀಕರಣದ ಮೊದಲ ಸಮಾವೇಶ ಈ ಕೆಳಗಿನ ಜಿಲ್ಲೆಯಿಂದ ಆರಂಭಗೊಂಡಿತ್ತು. ಕರ್ನಾಟಕ ರಾಜ್ಯದ ಮೊದಲ ಏಕೀಕರಣ ಚಳವಳಿ. ಕರ್ನಾಟಕ ರಾಜ್ಯದ ಏಕೀಕರಣ ಚಳವಳಿ ಅಂದ್ರೆ 1799ರಲ್ಲಿ ಟಿಪ್ಪು ಸುಲ್ತಾನನು ಮರಣ ಹೊಪ್ಪಿದ ನಂತರ ಕರ್ನಾಟಕ ರಾಜ್ಯವನ್ನು ಎಷ್ಟು ಭಾಗಗಳನ್ನಾಗಿ ಮಾಡಲಾಯಿತು ಅಂದ್ರೆ 3 ಭಾಗಗಳನ್ನಾಗಿ ವಿಂಗಡಿಸಲಾಯಿತು. ಕರ್ನಾಟಕ ರಾಜ್ಯವನ್ನ 4 ಭಾಗಗಳನ್ನಾಗಿ, ಒಂದು ಭಾಗವನ್ನ ಮುಂಬೈ ಕರ್ನಾಟಕ, ಇನ್ನೊಂದು ಭಾಗ ಕಲ್ಯಾಣ ಕರ್ನಾಟಕ, ಒಂದು ಭಾಗ ಮೈಸೂರು ಕರ್ನಾಟಕ, ಇನ್ನೊಂದು ಭಾಗ ಮದ್ರಾಸ್ ಕರ್ನಾಟಕ ಅಂತೇಳಿ 4 ಭಾಗಗಳನ್ನಾಗಿ ವಿಭಾಗ ಮಾಡಲಾಯಿತು. ಆ ಹರಿದು ಹಂಚಿ ಹೋದ ಕರ್ನಾಟಕ ರಾಜ್ಯವನ್ನು ಒಂದು ಮಾಡಲು 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಒಂದು ಭಾಗವಾಗಿ ಬೆಳಗಾವಿಯಲ್ಲಿ ಏಕೀಕರಣದ ಮೊದಲ ಸಮಾವೇಶ ಜರುಗುತ್ತದೆ. ಆ ಏಕೀಕರಣದ ಮೊದಲ ಸಮಾವೇಶದ ಅಧ್ಯಕ್ಷರಾಗಿ ಸಿದ್ದಪ್ಪ ಕಂಬಳಿಯವರು ಆಯ್ಕೆಯಾದರು. ಸಿದ್ದಪ್ಪ ಕಂಬಳಿಯವರು ಬೆಳಗಾವಿ ಜಿಲ್ಲೆಯ ಏಕೀಕರಣ ಸಮಾವೇಶದ ಮೊದಲ ಅಧ್ಯಕ್ಷರಾಗಿ ಸೆಲೆಕ್ಟ್ ಆಗಿದ್ದು ವಿಶೇಷ. ಕೆಪಿಸಿಸಿ ಸ್ಥಾಪನೆಯಾದ ಜಿಲ್ಲೆ ಯಾವುದು? ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ 1920ರಲ್ಲಿ ಸ್ಥಾಪನೆ ಆಗ್ತದೆ. ಆ 1920ರಲ್ಲಿ ಕೆಪಿಸಿಸಿಯನ್ನು ಪ್ರಾರಂಭ ಮಾಡಿದ ಸ್ಥಳ ಯಾವಂದ್ರೆ ಗದಗ. ಈ ಗದಗದಲ್ಲಿ ಕೆಪಿಸಿಸಿಯ ಮೊದಲ ಅಧ್ಯಕ್ಷರಾಗಿ ಸೇವೆ ಮಾಡಿದವರು ಯಾರು ಅಂದ್ರೆ ಗಂಗಾಧರರಾವ್ ದೇಶಪಾಂಡೆ. ಕರ್ನಾಟಕದ ಸಿಂಹ ಎನಿಸಿಕೊಂಡಂತ ಗಂಗಾಧರರಾವ್ ದೇಶಪಾಂಡೆ ಅವರು ಕೆಪಿಸಿಸಿಯ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು.
ಮೈಲಾರ ಮಹಾದೇವಪ್ಪ ಅವರನ್ನ ಕರ್ನಾಟಕದ ಭಗತ್ ಸಿಂಗ್ ಅನ್ನು ಕರಿತೀವಿ. ಅವರು ಮೋಟೆಬೆನ್ನೂರು ಅನ್ನುವಂತ ಊರನ್ನು ನಿರ್ಮಾಣ ಮಾಡಿದ್ರು. ಗಾಂಧಿಪುರ ಎನಿಸಿಕೊಂಡಿರ್ತಕ್ಕಂಥ ಕರ್ನಾಟಕದ ಸಬರಮತಿ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾವೇರಿ ಜಿಲ್ಲೆ ರೈಟ್ ಆನ್ಸರ್. ಗಾಂಧೀಜಿಯವರ ಜೊತೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ 1930 ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತ ಅತ್ಯಂತ ಕಿರಿಯ ವ್ಯಕ್ತಿ ಮಹಾತ್ಮ ಗಾಂಧಿಯವರು ಮೈಲಾರ ಮಹಾದೇವಪ್ಪ ಅವರು. ಹಾವೇರಿ ವೆರಿ ಇಂಪಾರ್ಟೆಂಟ್. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು. ಮೋಟೆಬೆನ್ನೂರು. ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆಯಾದ ಜಿಲ್ಲೆ ಯಾವುದು? 1923ರಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅನ್ನುವಂತ ವ್ಯಕ್ತಿ ಇದನ್ನ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಾಸು ಹರ್ಡೇಕರ್ ಅಂತ ಕರೀತಾರೆ. ಈ ನಾಸು ಹರ್ಡೇಕರ್ ಅವರು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡ್ತಾರೆ. 1923ರಲ್ಲಿ 1923ರಲ್ಲಿ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅನ್ನುವಂತ ವ್ಯಕ್ತಿ ಹುಬ್ಬಳ್ಳಿಯಲ್ಲಿ 1923ರಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನು ಪ್ರಾರಂಭ ಮಾಡ್ತಾರೆ. ಈ ಹಿಂದೂಸ್ತಾನ್ ಸೇವಾದಳವನ್ನ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡಿದವರು ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅವರು 1923. ಮೈಲಾರ ಮಹಾದೇವಪ್ಪ, ಸಾಹುಕಾರ ಚೆನ್ನಯ್ಯ, ಪಟ್ಟಾಭಿ ಸೀತಾರಾಮಯ್ಯ, ಹಳ್ಳಿಕೇರಿ ಗುದಲೆಪ್ಪ. ಹಳ್ಳಿಕೇರಿ ಗುದಲೆಪ್ಪ ಯಾರನ್ನು ಕರ್ನಾಟಕದ ಭಗತ್ ಸಿಂಗ್ ಎಂದು ಕರೆಯುತ್ತಾರೆ? ಸರಿ, ಉಕ್ಕಿನ ಮನುಷ್ಯ. ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ? ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರು ಅಂತಂದ್ರೆ ಹಳ್ಳಿಕೇರಿ ಗುದ್ದಲೆಪ್ಪ ಅವರನ್ನ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. 1938ರ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕಿನಲ್ಲಿ ಧ್ವಜ ಸತ್ಯಾಗ್ರಹ ನಡೀತದೆ. ಆ ಧ್ವಜ ಸತ್ಯಾಗ್ರಹ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಸಾಹುಕಾರ ಚೆನ್ನಯ್ಯ. ನೋಡಿ, ಸಾಹುಕಾರ ಚೆನ್ನಯ್ಯ. ಸಾಹುಕಾರ ಚೆನ್ನಯ್ಯ. ವಿಧರಾಶತ್ವ ದುರಂತವನ್ನ ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಎಂದು ಕರೆದವರು ಯಾರು? ವಿಧರಾಶತ್ವ ದುರಂತವನ್ನ ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಎಂದು ಕರೆದವರು ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಎಂದು ಕರೆದವರು ಯಾರಂದ್ರ ಪಟ್ಟಾಭಿ ಸೀತಾರಾಮಯ್ಯ ಅವರು. ಪಟ್ಟಾಭಿ ಸೀತಾರಾಮಯ್ಯ ಅವರು. ಒಂದು 2 4 5 ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅಖಿಲ ಭಾರತ ಕಾಂಗ್ರೆಸ್ ಸಮಾವೇಶಗಳು ಜರುಗಿದವು? ಅಖಿಲ ಭಾರತ ಕಾಂಗ್ರೆಸ್ ಸಮಾವೇಶಗಳು ನಮ್ಮ ರಾಜ್ಯದಲ್ಲಿ ಎಷ್ಟು ಜರುಗಿದವು? ಅಖಿಲ ಭಾರತ INCಯ ಅಧಿವೇಶನಗಳು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜರುಗ್ಯಾವ ಅಂದ್ರ ಒಂದೇ ಜರುಗ್ಯದ. ಅದು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ. ಅದರ ಅಧ್ಯಕ್ಷರಾದವರು ಮಹಾತ್ಮ ಗಾಂಧೀಜಿಯವರು. ಒಂದೇ ಒಂದು ಅಧಿವೇಶನ ಜರುಗ್ಯದ. ಅದು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತೇಳಿ ನೋಡ್ತೀವಿ. ಸರ್ MV, ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ಮಿರ್ಜಾ ಇಸ್ಮಾಯಿಲ್, ಡೆಪ್ಯೂಟಿ ಚನ್ನಬಸಪ್ಪ, ಸಾಹುಕಾರ ಚೆನ್ನಯ್ಯ. 1928ರ ಗಣಪತಿ ಗಲಭೆ, 1928ರ ಗಣಪತಿ ಗಲಭೆಯ ವಿಚಾರಣಾ ಸಮಿತಿ ಅಧ್ಯಕ್ಷರಾಗಿದ್ದರು? 1928ರ ಗಣಪತಿ ಗಲಭೆಯ ವಿಚಾರಣಾ ಸಮಿತಿ ಅಧ್ಯಕ್ಷರಾಗಿ ಸೇವೆ ಮಾಡಿದವರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್. ನೋಡಿ, ಸರ್ ಮಿರ್ಜಾ
ದುಂಡು ಮೇಜಿನ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದಿಂದ ಮೈಸೂರಿನಿಂದ ಪಾಲ್ಗೊಂಡವರು ಯಾರು? ದುಂಡು ಮೇಜಿನ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದಿಂದ ಮೈಸೂರಿನಿಂದ ಪಾಲ್ಗೊಂಡವರು ಸರ್ ಮಿರ್ಜಾ ಇಸ್ಮಾಯಿಲ್ ನೋಡಿ. ಸರ್ ಮಿರ್ಜಾ ಇಸ್ಮಾಯಿಲ್. ಸರ್ ಮಿರ್ಜಾ ಇಸ್ಮಾಯಿಲ್. ಕಲ್ಯಾಣಿಯ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಬಹಮನಿಯ ಸುಲ್ತಾನರು. ABCD C B A D B C A D D ABC. ಕರ್ನಾಟಕ ರಾಜ್ಯವನ್ನು ಅನುಕ್ರಮವಾಗಿ ಆಳ್ವಿಕೆ ಮಾಡಿದ ಮನೆತನಗಳು. ಕರ್ನಾಟಕ ರಾಜ್ಯವನ್ನು ಅನುಕ್ರಮವಾಗಿ ಆಳ್ವಿಕೆ ಮಾಡಿದ ಮನೆತನಗಳು. ಕರ್ನಾಟಕ ರಾಜ್ಯವನ್ನು ಅನುಕ್ರಮವಾಗಿ ಆಳ್ವಿಕೆ ಮಾಡಿದ ಮನೆತನಗಳು ಯಾವಂದ್ರ ಸಿ ರೈಟ್ ಆನ್ಸರ್ ನೋಡಿ. ಇಲ್ಲಿ ಫಸ್ಟ್ ಯಾರಂದ್ರ ಬಾದಾಮಿಯ ಚಾಲುಕ್ಯರು, ಅದಾದ ಮೇಲೆ ರಾಷ್ಟ್ರಕೂಟರು, ಅದಾದ ಮೇಲೆ ಕಲ್ಯಾಣಿ ಚಾಲುಕ್ಯರು, ಅದಾದ ಮೇಲೆ ಬಹಮನಿಯ ಸುಲ್ತಾನರು. ಫಸ್ಟ್ ಯಾರಂದ್ರ ಬಿ, ಅದಾದ ಮೇಲೆ ಸಿ, ಅದಾದ ಮೇಲೆ ಎ, ಅದಾದ ಮೇಲೆ ಡಿ. ಯಾವ್ದಾದ್ರು ನೋಡಿದ್ರಾಗ ಇದೆ ರೈಟ್ ಆನ್ಸರ್. BCAD ಕರೆಕ್ಟ್. ಬಿಲ್ಲಣ ಯಾರ ಆಸ್ಥಾನದ ಪ್ರಸಿದ್ಧವಾದ ಕವಿ? ಬಿಲ್ಲಣ ಯಾರ ಆಸ್ಥಾನದ ಪ್ರಸಿದ್ಧವಾದ ಕವಿ? ಬಿಲ್ಲಣ ಕಾಶ್ಮೀರದ ಕವಿಯಾಗಿರುವಂತ ಬಿಲ್ಲಣ ಯಾರ ಆಸ್ಥಾನದ ಪ್ರಸಿದ್ಧವಾಗಿರುವಂತ ಕವಿ ಅಂದ್ರ ಸರಿಯಾದಂತ ಉತ್ತರ ಕಲ್ಯಾಣಿ ಚಾಲುಕ್ಯರ ಆಸ್ಥಾನದ ಪ್ರಸಿದ್ಧವಾದ ಕವಿ. ಅದು ವಿಶೇಷವಾಗಿ 6ನೇ ವಿಕ್ರಮಾದಿತ್ಯ ಅಂತ. 6ನೇ ವಿಕ್ರಮಾದಿತ್ಯನ ಕುರಿತು ಆತ ಬರೆದ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರ ವಿಕ್ರಮಾಂಕ ದೇವಚರಿತೆ ಎಂಬ ಗ್ರಂಥವನ್ನು ಬರೀತಾನೆ. 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ. ಆತನ ಆಸ್ಥಾನದ ಪ್ರಸಿದ್ಧವಾದ ಮಂತ್ರಿ ಯಾರಂದ್ರ ಮಹಾದೇವ ದಂಡಾಧೀಶ. ಇಟ್ಟಗಿಯ ಮಹಾದೇವ ದೇವಾಲಯ ನಿರ್ಮಾಣ ಮಾಡ್ತಾನೆ. ಇಟ್ಟಗಿಯ ಮಹಾದೇವ ದೇವಾಲಯವನ್ನ ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಯಾವ ದೇವಾಲಯವನ್ನ ಭಾರತದ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಅಂದ್ರ ಇಟ್ಟಗಿಯ ಮಹಾದೇವ ದೇವಾಲಯ. 6ನೇ ವಿಕ್ರಮಾದಿತ್ಯ ವಿಷ್ಣುವರ್ಧನನ್ನ ಕನ್ಯಾಗಾಳ ಕಾಳಗದಲ್ಲಿ ಸೋಲಿಸ್ತಾನೆ 1118ರಲ್ಲಿ. ಆ ಸಮಯದಲ್ಲಿ ಒಂದು ಶಾಸನ ಕೆತ್ತನೆ ಮಾಡ್ತಾರೆ, ಲಕ್ಷ್ಮೇಶ್ವರ ಶಾಸನ ಅಂತ ಕರೀತಾರೆ. ಆ ಲಕ್ಷ್ಮೇಶ್ವರ ಶಾಸನದಲ್ಲಿ ಏನು ಬರೆಯಲಾಗಿದೆ ಅಂದ್ರೆ ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ ದೊರೆಗಳ ಬೇರನ್ನು ಕಿತ್ತಿ ಗಲಗಲೆ ನೆರೆದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿನ ನಿಷ್ಕಳಂಕವಾಗಿಸಿದ ದೊರೆ ಯಾರಂದ್ರೆ 6ನೇ ವಿಕ್ರಮಾದಿತ್ಯ ಅಂತ. ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ ದೊರೆಗಳ ಬೇರನ್ನು ಕಿತ್ತಿ ಗಲಗಲೆ ನೆರೆದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿನ ನಿಷ್ಕಳಂಕವಾಗಿಸಿದ ದೊರೆ ಯಾರಂದ್ರ 6ನೇ ವಿಕ್ರಮಾದಿತ್ಯ. ಸಣ್ಣ ಮಕ್ಕಳ ಆಟ. 3ನೇ ಸೋಮೇಶ್ವರ ಯಾವ ಮನೆತನದ ಪ್ರಸಿದ್ಧ ದೊರೆ? 3ನೇ ಸೋಮೇಶ್ವರ ಯಾವ ಮನೆತನದ ಪ್ರಸಿದ್ಧ ದೊರೆ? 3ನೇ ಸೋಮೇಶ್ವರ ನೋಡಿ ಎಷ್ಟು ತಪ್ಪು ಹಾಕ್ತೀವಿ. ಇನ್ನು ಹಣೆ ಬರ ಕರ್ನಾಟಕ ಇಷ್ಟೇನು ಗೊತ್ತಿಲ್ಲ. ಕಲ್ಯಾಣಿಯ ಚಾಲುಕ್ಯ ಮನೆತನದ ಪ್ರಸಿದ್ಧವಾದ ಕವಿ 3ನೇ ಸೋಮೇಶ್ವರ. 3ನೇ ಸೋಮೇಶ್ವರನನ್ನ ಕರ್ನಾಟಕದ ಸರ್ವಜ್ಞ ಚಕ್ರವರ್ತಿ ಅಂತ ಕರೀತಾರೆ. ಆತ ಮಾನಸೋಲ್ಲಾಸ ಎಂಬ ಗ್ರಂಥವನ್ನು ಬರೀತಾನೆ. ಆ ಮಾನಸೋಲ್ಲಾಸ ಎಂಬ ಗ್ರಂಥವನ್ನ ಸಂಸ್ಕೃತ ಭಾಷೆಯ ಮೊದಲ ನಿಘಂಟು ಅಂತ ಕರೀತಾರ. ಆ ಮಾನಸೋಲ್ಲಾಸಕ್ಕಿರುವ ಇನ್ನೊಂದು ಹೆಸರೇ ಅಭಿಲಾಷ ತೀರ್ಥ ಚಿಂತಾಮಣಿ. ಹೇಳ್ತೇನೆ ಕರ್ನಾಟಕನ ಹಿಸ್ಟ್ರಿ, ಯಾಕೆ ತಲೆ ಕಳಿಸುತ್ತೆ? ನಾ ಹೇಳವನೇ ಕರ್ನಾಟಕ ಹಿಸ್ಟ್ರಿ, ಹೇಳವನೇ ಕರ್ನಾಟಕ ಜೀವನ ಒಟ್ಟ ತಲೆ ಕಳ್ಸೋಕ್ ಹೋಗ್ಬಿಡ್ರಿ. ಸುಲೇಮಾನ್ ಯಾವ ಒಂದು ಮನೆತನಕ್ಕೆ ಭೇಟಿ ಕೊಟ್ಟ? ಅರಬ ಪ್ರವಾಸಿಗನಾಗಿರುವ ಸುಲೇಮಾನ್ ಅರಬ ಪ್ರವಾಸಿಗನಾಗಿರುವ ಸುಲೇಮಾನ್ ಯಾರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಅಂದ್ರ ರಾಷ್ಟ್ರಕೂಟ ಮನೆತನಕ್ಕೆ ಭೇಟಿ ಕೊಟ್ಟ. ಅರಬ ಪ್ರವಾಸಿಗನಾಗಿರುವ ಸುಲೇಮಾನ್ ಯಾವ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಅಂದ್ರ ರಾಷ್ಟ್ರಕೂಟ ಮನೆತನಕ್ಕೆ ಭೇಟಿ ಕೊಡ್ತಾನೆ. ವಿಶೇಷವಾಗಿ ಯಾರ ಆಸ್ಥಾನಕ್ಕೆ ಅಂದ್ರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಅಮೋಘ ವರ್ಷ ನೃಪತುಂಗ
ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಅವ ಹೇಳ್ತಾನೆ, ಪ್ರಪಂಚದ 4 ಸಾಮ್ರಾಜ್ಯಗಳಲ್ಲಿ ಇದು ಕೂಡ ಒಂದು. ಅವ ಗಾಬರಿ, ಇನ್ನ 3 ಯಾವ ಹೇಳುವ ನಿನ್ ಕೂಡಿ ಅಂತ. ಇನ್ನ 3 ಯಾವ ಅಂದ್ರ, ಒಂದು ಅರಬ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, ಚೀನಿ ಸಾಮ್ರಾಜ್ಯ. ಅರಬ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, ಚೀನಿ ಸಾಮ್ರಾಜ್ಯ ಬಿಟ್ರೆ ಇನ್ನ ಈ ಒಂದು ಅಮೋಘ ವರ್ಷ ನೃಪತುಂಗನ ಸಾಮ್ರಾಜ್ಯ ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತ ಹೇಳಿ ಹೇಳಲ್ಪಟ್ಟ. ಅಗ್ರಹಾರಗಳು, ಘಟಿಕಾಲಯಗಳು, ನಿಗಮ ಸಭಾ, ಸಲಾಮಿನ ರಾಜ್ಯ. ಶಾತವಾಹನರ ಕಾಲದಲ್ಲಿ ನಗರಾಡಳಿತ ಯಾರ ಕೈಯಲ್ಲಿತ್ತು? ಶಾತವಾಹನರ ಕಾಲದಲ್ಲಿ ನಗರಾಡಳಿತ ಯಾರ ಕೈಯಲ್ಲಿತ್ತು? ಶಾತವಾಹನರ ಕಾಲದಲ್ಲಿ ನಗರಾಡಳಿತ ಯಾರ ಕೈಯಲ್ಲಿತ್ತಂದ್ರ ನಿಗಮ ಸಭಾ ಅಂತ ಕರೀತಾರ ನೋಡಿ. ನಿಗಮ ಸಭಾ, ನಿಗಮ ಸಭಾ ರೈಟ್ ಆನ್ಸರ್. ಶಾತವಾಹನರು ದಕ್ಷಿಣ ಭಾರತವನ್ನಾಳಿದ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಎಂದರೆ ಶಾತವಾಹನ ಮನೆತನ. ಆ ಶಾತವಾಹನ ಮನೆತನದ ಕಾಲದಲ್ಲಿ ನಗರಾಡಳಿತ ಯಾರ ಕೈಯಲ್ಲಿತ್ತು ಅಂದ್ರ ನಿಗಮ ಸಭಾ. ಸಾಲೋಟಿಗಿ, ಚಡಚಣ, ಖ್ಯಾಡ, ಬೋರಗಿ. ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧವಾದ ಶಿಕ್ಷಣ ಸಂಸ್ಥೆ ಯಾವುದಾಗಿತ್ತು? ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧವಾದ ಶಿಕ್ಷಣ ಸಂಸ್ಥೆ, ಇದು KS ಕ್ವಶನ್. ಸಾಲೋಟಿಗೆ ನೋಡಿ, ಇಂಡಿ ತಾಲೂಕಿನ ಸಾಲೋಟಿಗೆ ಇದೆಯಲ್ಲ, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾಲೋಟಿಗೆ ಅನ್ನುವಂಥ ಸ್ಥಳ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧವಾಗಿರುವಂತ ಒಂದು ಏನಾಗಿತ್ತಪ್ಪ ಅಂದ್ರ ಇದೊಂದು ಶಿಕ್ಷಣ ಕೇಂದ್ರವಾಗಿ